ಹಲೋ. ಈಗ ನಾನು ಪಾರ್ಕ್ ಹತ್ರ ಬಂದಿದ್ದಾನೆ. ನಮಗೆ ಹೇಳಿದ್ನಲ್ಲ, ನಾ ಪಾರ್ಕ್ ಇಲ್ಲಿ ಸೌದಿ ಇದೆ ಪಾರ್ಕ್ ತೋರಿಸ್ತಾನೆ ಹೇಳಿ, ಅಂದರೆ ಜುಬೇಲ್ದು. ಇದು ಜುಬೇಲ್ ಪಾರ್ಕ್ ಅಂದರೆ ನಮ್ಮ ಮನೆಗೆ ಅಟ್ಯಾಚ್ ಆಗಿದೆ. ಇದು ಸಾಧಾರಣ ಒಂದು ಪಾರ್ಕ್ ಒಂದು ರೌಂಡ್ ಹಾಕ್ಬೇಕಂದ್ರೆ ಇಲ್ಲಿ 2 ಕಿಲೋಮೀಟ್ರ್ ನಾವು ರೌಂಡ್ ಹಾಕಬೇಕು. ಹೀಗೆ ರೌಂಡ್ ಹಾಕಲಿಕ್ಕೆ ಆ್ಯಕ್ಚುಲಿ ರೌಂಡ್ ಹಾಕಲಿಕ್ಕೆ ಜಾಗಿಂಗ್ ಮಾಡಲಿಕ್ಕೆ ಒಳ್ಳೆ ಪಾತ್ ಇದೆ. ಈ ಯಾವ ರೀತಿ ಅಂದರೆ ಸ್ಟ್ರೇಟ್ ಲೈನು, ಹೇಗೆ ಬೇಕಾದ್ರೂ ಹಾಗೆ ಇದು ಮಾಡ್ಬೋದು. ಫುಲ್ಲು ಸರೌಂಡಿಂಗ್ ಏರಿಯಾ ಒಂದು ರೌಂಡ್ ಫುಲ್ ಇದೆ. ಅದ್ರ ಜೊತೆಗೆ ಇದಾಯಿತು ಅಂದರೆ ಈ ರೀತಿ ಮಾರ್ಕು ಕೊಡ್ತಾರೆ, ಅಂದರೆ ಒಬ್ರಿಗೊಬ್ರು ಎಲ್ಲೂ ಕಂಜೆಸ್ಟ್ ಆಗಬಾರ್ದು, ಒಬ್ಬರು ಒಂದೇ ಲೈನಲ್ಲಿ ಹೋಗ್ಬೇಕು ಹೊಳೆ. ಅದರ ನಂತರ ಸಣ್ಣ ಮಕ್ಕಳಿಗೆ ಇದು ಮಾಡಲಿಕ್ಕೋಸ್ಕರ ಇದು. ಒಂದು ವೇಳೆ ನಮಗೆ ಇದು ಜಾಸ್ತಿ ಆಗ್ತಂದರೆ ಅರ್ಧದಲ್ಲೇ ಟರ್ನ್ ಆಗಬೇಕು ಅಂದರೆ ಅರ್ಧದಲ್ಲೇ ಹೋಗ್ಲಿಕ್ಕೆ ಸಪ್ರೇಟ್ ಅರ್ಧದಲ್ಲೇ ಒಂದು ಪಾತ್ ಇದೆ. ಇಲ್ಲಿಂದ ಆ ಕಡೆಗೆ ಹೋಗಿ ಜಾಯ್ನ್ ಆಗಿ ಬರಬೇಕಪ್ಪ. ಹಾಗೆ ಇಲ್ಲಿ ಪಾರ್ಕು ಬರೀ ಇದಾಗಿ ಉಳಿದಿಲ್ಲ, ಎಲ್ಲ ಒಳ್ಳೆ ಚೆನ್ನಾಗಿ ಗಿಡ ಹಾಕಿದ್ದಾರೆ. ಖರ್ಜೂರ ಗಿಡ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಸ್ಟ್ರೀಟ್ ಲೈಟ್ ಮೇಂಟೈನ್ ಮಾಡಿದ್ದಾರೆ. ಸಣ್ಣ ಮಕ್ಕಳಿಗೋಸ್ಕರ ಆಟ ಆಡಲಿಕ್ಕೆ ಜೋಕಾಲಿ ಅಥವಾ ಅವ್ರು ಮಾಡಲಿಕ್ಕೆ ಬಾತ್ಕೋಳಿ ಈ ಟೈಪ್ನೆಲ್ಲ ಇಟ್ಟಿದ್ದಾರೆ. ಹಾಗೂ ಮತ್ತು ಇದು ಇಲ್ಲಿ ಮೇನ್ ಅಂದರೆ ಎರಡು ಆ ಕಡೆ ಈ ಕಡೆ ಎರಡು ಕಡೆಗೂ ಫುಟ್ಬಾಲ್ದು ಸಣ್ಣ ಮಿನಿ ಕೋರ್ಟ್ ಇಟ್ಟಿದ್ದಾರೆ. ಸಾಯಂಕಾಲ ಎಲ್ಲರೂ ಬಂದು ಸಾಯಂಕಾಲ 7 ಗಂಟೆ 8 ಗಂಟೆ ಆದ್ಮೇಲೆ ಎಲ್ಲರೂ ಬಂದು ಆಟ ಆಡ್ತಾಯಿದ್ದಾರೆ. ಈಗ ಆ್ಯಕ್ಚುಲಿ ನಾನು ಬಂದಿರೋ ಸಮ್ಮರ್ನಲ್ಲಿ, ಹಾಗಾಗಿ ಜನ ತುಂಬ ಕಡಿಮೆ ಇದ್ದಾರೆ. ಅಂದರೆ ವಿಂಟರ್ನಲ್ಲಿ ತುಂಬ ಜನ ಇಲ್ಲಿ ಬರ್ತಾರೆ. ಎಲ್ಲರ ಮನೆಯಿಂದನೇ ಫುಡ್ ಬರ್ತಾರೆ. ಫುಡ್ ಮಾಡ್ಕೊಬಂದು ಇಲ್ಲಿ ಇಟ್ಕೊಂಡು ಆರಾಮ್ ಚೇರ್ ಹಾಕ್ಕೊಂಡು ಅಥವಾ ಅವ್ರದ್ದು ರಗ್ ತಂದು ಹಾಸ್ಕೊಂಡು ಕೂತ್ಕೊಂಡು ಇಲ್ಲೇ ಪಾರ್ಕ್ನಲ್ಲಿ ಕೂತ್ಕೊಂಡು ಅವ್ರದ್ದು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಜೊತೆಗೆ ಕುಡ್ಕೊಂಡು ಟೀ ಕಾಫಿ ಅದನ್ನೆಲ್ಲ ಕುಡಿದು ಹೋಗ್ತಾರೆ. ಬರೀ ಇದು ಮನೆಯಿಂದನೇ ತರಬೇಕು ಇಲ್ಲ, ಇಲ್ಲೂ ಪಕ್ಕದಲ್ಲೂ ಸುತ್ತಮುತ್ತ ಸಣ್ಣ ಪುಟ್ಟ ಟೀ ಪಾರ್ಕ್ ಇದೆ. ಟೀದು ಇದು ಸುತ್ತು ಇಲ್ಲಿದೆ, ಈ ಕಡೆ ಇದೆ, ಆ ಕಡೆ ಟೀ ಕಾಫಿ ಮಿನಿ ಸ್ನ್ಯಾಕ್ಸ್ ಇವೆಲ್ಲ ಸಿಗ್ತವೆ. ಹಾಗೂ ಇಲ್ಲಿ ಮತ್ತು ನಾವು ಬರೀ ಇದೊಂದೇ ಮಾಡ್ತಾಯಿಲ್ಲ, ಮತ್ತು ಎಲ್ಲ ಕಡೆ ಡಸ್ಟ್ಬಿನ್ ಇಟ್ಟಿದ್ದಾರೆ ಯಾವುದೇ ಇದಾದರೆ. ಮತ್ತು ಇನ್ನೂ ಒಂದು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಅಂದರೆ ಎಲ್ಲ ಕಡೆ ಕೂತ್ಕೊಳ್ಳಿಕ್ಕೆ ಬೆಂಚಸ್ ಇದೆ. ಹಾಗೂ ಇದಕ್ಕೆ ಅಲ್ಲಲ್ಲಿ ನಮಗೆ ನೀರನ್ನು ಇಟ್ಟಿರ್ತಾರೆ. ಅಂದರೆ ನೀರಿನ ಕಂಪ್ನಿಯವರು ತಮ್ಮ ನೀರಿನ ಬಾಟ್ಲ್ ತಂದು ಇಟ್ಟಿರ್ತಾರೆ. ಯಾರೇ ವಾಕಿಂಗ್ ಹೋದವರಿಗೆ ಅವ್ರು ನೀರಿಕೆ ಆಯಿತು ಅಂದರೆ ತೊಂದರೆ ಆಗಬಾರ್ದು ಹೇಳಿ ನೀರು ಕುಡಿಯೋಕ್ಕೋಸ್ಕರ ನೀರು ಇಟ್ಟಿರ್ತಾರೆ. ನೀರು ತೊಗೊಂಡು ಅದಂದರೆ ಫ್ರೀ ಆಫ್ ಕಾಸ್ಟ್ನಲ್ಲಿ ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ನೀರು ಕುಡಿಬೋದು. ನೀರು ಬಾಟ್ಲ ಹೊಡೆದೇ ಇದು ಮಾಡ್ಬೋದು. ಅಂದರೆ ಅದನ್ನು ತೊಗೊಂಡು ಹೋಗಿ ಡಸ್ಟ್ಬಿನ್ನಿಗೆ ಹಾಕಬೇಕು ಅಷ್ಟೇ. ಹಾಗೆ ಇಲ್ಲಿ ನೋಡಿರಿ, ಹೀಗೆ ಫುಲ್ ಈ ಸುತ್ತು ಒಂದು ರೌಂಡು ಭಾರಿ ಚೆನ್ನಾಗಿದೆ. ಹಾಗೆ ಈ ಕಡೆ ನೋಡಿದ್ರೆ ಸಮುದ್ರ ಕಾಣ್ತದೆ. ಸಮುದ್ರದಿಂದ ಹೋದರೆ 1 ಕಿಲೋಮೀಟ್ರ್ ಇದೆ ಸ್ಟ್ರೇಟ್ ಲೈನಲ್ಲಿ. ಮತ್ತು ಸುತ್ತು ಬಿಲ್ಡಿಂಗ್ಸು. ಇಲ್ಲೇ ಪಕ್ಕ ನೇವಿ ಬೇಸ್ ಒಂದು ಇದಿದೆ, ಅವ್ರದ್ದು ನೇವಿ ಇದಿದೆ. ಇಲ್ಲಿ ಫುಟ್ಬಾಲ್ ಕೋರ್ಟ್ ತೋರಿಸ್ತಾನೆ ಬರ್ರಿ, ನಿಮ್ಗೆ ಇಲ್ಲೇ ಇದೆ. ನಾನು ಹೇಳೋನಲ್ಲ ತಮಗೆ, ಇಲ್ಲಿದು ಫುಟ್ಬಾಲ್ ಗ್ರೌಂಡ್ ಇದೆ ಹೇಳಿ ಈ ಪಾರ್ಕ್ನಲ್ಲಿ ಈ ಟೋಟ್ಲಿ 2 ಇದಿದೆ. ಫುಟ್ಬಾಲ್ ಗ್ರೌಂಡ್ ಇದೆ. ಒಂದು ಈ ಎಂಡ್ ಪಾರ್ಕ್ನ ಈ ಎಂಡ್ ಇದೆ, ಇನ್ನೊಂದು ಆ ಕಡೆ ಇದೆ. ಯೂಸ್ವಲಿ ಇಲ್ಲಿದು ನ್ಯಾಷನಲ್ ಗೇಮು ಫುಟ್ಬಾಲು. ನಮ್ಮಲ್ಲಿ ಹಾಗೆ ಹಾಕಿ ಕ್ರಿಕೆಟ್ ಇದೆಯೋ ಅದೇ ರೀತಿ ಇಲ್ಲಿ ಮೇನ್ಲಿ ಫುಟ್ಬಾಲ್ ಆಡ್ತಾರೆ. ಹಾಗಾಗಿ ಪ್ರತಿಯೊಂದು ಪಾರ್ಕ್ನಲ್ಲೂ ಫುಟ್ಬಾಲ್ ಇಡ್ತಾರೆ. ವಿತ್ ಲೈಟಿಂಗ್ ಇಡ್ತಾರೆ. ನಮ್ಮಲ್ಲಿ ಡೇದಲ್ಲೇ ಆಡೋದು ಕಷ್ಟ, ಆದರೆ ಇಲ್ಲಿ ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ಜನ ಆಡ್ಲಿಕ್ಕೆ ಬರೋದು ರಾತ್ರಿ 8-9 ಗಂಟೆ ನಂತರ. 9 ಗಂಟೆಗೆ ಬಂದು ನನ್ನ 1 ಗಂಟೆ ತನಕ ರಾತ್ರಿ ಆಡ್ತಾ ಇರ್ತಾರೆ. ಯಾಕೆಂದರೆ ನಾನು ಈಗ ಇರೋದು ಸಮ್ಮರ್ ಈಗ ಆ್ಯಕ್ಚುಲಿ ಈಗ 7 ಗಂಟೆ ಆಯಿತು. 7 ಗಂಟೆ ಆದರೂ ನಿಯರ್ಲಿ 40 ಡಿಗ್ರಿ ಇದೆ. ಹಾಗೆ ಈ ಇದರಲ್ಲಿ ಆಟ ಆಡಲಿಕ್ಕೆ ಆಗಲ್ಲ. ಯೂಸಲ್ಲಿ ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ಆಟ ಆಡ್ತಾರೆ. ಇಲ್ಲಿ ಬರೀ ಇದೊಂದೆಲ್ಲ ಆಟ ಆಡಿ ಸುಸ್ತಾದರೆ ಅವರಿಗೆ ಕುಡಿಯಲಿಕ್ಕೆ ಬೇಕಾಗುವಂಥ ಇದು ಪಾನೀಯಕ್ಕೆಲ್ಲ ಇಲ್ಲೇ ಇದೆ. ಸಣ್ಣ ಕ್ಯಾಂಟೀನ್ ಇದೆ. ಇನ್ನೂ ಓಪನ್ ಆಗಿಲ್ಲ, ಅದೊಂದು ಓಪನ್ ಆಗಿದೆ. ಇನ್ನೆಲ್ಲ ಆಗ್ತದೆ. ಸ್ನ್ಯಾಕ್ಸು, ಟೀ, ಕಾಫಿ ಎಲ್ಲ ಸಿಗ್ತದೆ. ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಸಿಗ್ತದೆ. ಹಾಗೆ ಪಕ್ಕದಿರೋದು ನೇವಿ ಬೇಸ್ ಇದೆ. ಅಂದರೆ ನೇವಿ ಬೇಸ್ ಇದಿದೆ. ಇಲ್ಲೆಲ್ಲ ನೇವಿ ಕ್ವಾರ್ಟರ್ಸ್ ಇದೆ. ಈ ಕಡೆ ನೋಡಿದ್ರೆ ಸಮುದ್ರ ಇದೆ. ಅಂದರೆ 1 ಕಿಲೋಮೀಟ್ರ್ ಹೋದರೆ ಒಂದು ಸಮುದ್ರ ಇದೆ. ಮತ್ತು ಇಲ್ಲಿ ತಮಗೊಂದು ಒಳ್ಳೆ ಪಿಕ್ಚರ್ ತೋರಿಸ್ತಾನೆ ನೋಡಿ. ಇದು ಚಂದ್ರೋದಯ ಆಗ್ತಾಯಿದೆ. ಇಲ್ಲಿ
ನಮ್ಮಲ್ಲಿ ಸಾಧಾರಣ ವೆಸ್ಟಿಗೆ ಇದಿದೆ, ಅಂದರೆ ಪಶ್ಚಿಮದಲ್ಲಿ ಸಮುದ್ರ ಇದೆ ನಮ್ಮ ಸೌತ್ ಇಂಡಿಯಾದಲ್ಲಿ. ಅದೇ ಇದರಲ್ಲಿ ಬಂದು ಕೂಡ ಇಲ್ಲೇನಿದೆ ಅಂದರೆ ಈಸ್ಟ್ನಲ್ಲಿ ಅಂದರೆ ಪೂರ್ವದಲ್ಲಿ ಸಮುದ್ರ ಇದೆ. ಪೂರ್ವದಲ್ಲಿ ಸಮುದ್ರ ನಾವು ಸೂರ್ಯೋದಯನ ನಾವು ಸಮುದ್ರದಿಂದ ಕಾಣ್ಬೋದು. ನಮ್ಮಲ್ಲಿ ಸೂರ್ಯ ಅಸ್ತನ ಸಮುದ್ರದಲ್ಲಿ ಕಾಣ್ತೇವೆ, ಅಲ್ಲಿ ಇದನ್ನು ಕಾಣ್ತೇವೆ. ಹಾಗೆ ನಾವು ಇದಕ್ಕೆ ಬಂದರೆ ಎರಡೂ ಸೂರ್ಯೋದಯ ಹಾಗೂ ಸೂರ್ಯ ಅಸ್ತನ ಎರಡೂ ಇಲ್ಲಿಂದ ನೋಡ್ಬೋದು. ಈ ಕಡೆ ಆ್ಯಕ್ಚುಲಿ ಇದು ಪಶ್ಚಿಮ ಆಗ್ತದೆ, ಅಂದರೆ ಇಲ್ಲಿ ನಮ್ಮ ಸೂರ್ಯ ಅಸ್ತ ಆಗ್ತದೆ. ಇಲ್ಲಿ ಬರೀ ಇದು ಒಂದೇ ಇಲ್ಲ, ಇಲ್ಲಿ ನೋಡಿ ಇಲ್ಲಿ ಆಟ ಆಡಲಿಕ್ಕೆಲ್ಲ ಜಿಮ್ ಇದೆ, ಮಿನಿ ಜಿಮ್. ಇಲ್ಲಿ ಬಂದು ಮಿನಿ ಜಿಮ್ ಇದೆ, ಮಕ್ಕಳಿಗೋಸ್ಕರ ಒಂದು ಮಿನಿ ಜಿಮ್, ಅದು ಮಿನಿ ಆಟ ಆಡಲಿಕ್ಕೆ ಎಲ್ಲ ಇದೆ. ಬಂದವರೆಲ್ಲ ಹೀಗೆ ಅವರು ಪಾಡಿಯವರು ಆಟ ಆಡ್ತಾರೆ, ಹೋಗ್ತಾರೆ. ಮತ್ತು ಎಲ್ಲ ಲೈಟಿನ ವ್ಯವಸ್ಥೆನೂ ಇಟ್ಟಿದ್ದು, ಲೈಟಿನ ವ್ಯವಸ್ಥೆನೂ ಚೆನ್ನಾಗಿ ಇಟ್ಟಿದ್ದಾರೆ ಎಲ್ಲ.